ನಮಸ್ಕಾರ ಗೆಳೆಯರೇ, ಇಂದಿನ ಸಂಚಿಕೆಯಲ್ಲಿ ನಾವು ಭಾರತದ ಆಪ್ತ ಮಿತ್ರನ ಬಗ್ಗೆ ಮಾತನಾಡಲಿದ್ದೇವೆ. ಜಗತ್ತಿನಲ್ಲಿ ಭಾರತದ ಜೊತೆ ಸ್ನೇಹದ ವಿಚಾರ ಬಂದ್ರೆ ರಷ್ಯಾ ಯಾವಾಗಲೂ ನಂಬರ್ 1 ಸ್ಥಾನದಲ್ಲಿರುತ್ತದೆ ಅನ್ನೋದನ್ನ ಆ ದೇಶ ಮತ್ತೊಮ್ಮೆ ಸಾಬೀತುಪಡಿಸಿದೆ. ಹೌದು, ಒಂದ್ ಕಡೆ ಯುರೋಪಿಯನ್ ದೇಶ ಫ್ರಾನ್ಸ್ ಭಾರತದೊಂದಿಗೆ ಭರ್ಜರಿ ಒಪ್ಪಂದಗಳನ್ನು ಮಾಡಿಕೊಂಡು ಅಮೆರಿಕ ಮತ್ತು ಚೀನಾದಲ್ಲಿ ಸಂಚಲನ ಮೂಡಿಸಿದೆ. ಆದರೆ ಇದರ ನಡುವೆ ರಷ್ಯಾ ಕೂಡ ಎಂಟ್ರಿ ಕೊಟ್ಟಿದ್ದು ನಾವೇ ಭಾರತದ ನಂಬರ್ 1 ಸ್ನೇಹಿತರು ಮತ್ತು ಆ ಸ್ಥಾನವನ್ನ ಬೇರೆ ಯಾರಿಗೂ ಬಿಟ್ಟು ಕೊಡುವುದಿಲ್ಲ ಅನ್ನೋದನ್ನ ತೋರಿಸಿಕೊಟ್ಟಿದೆ. ಇದನ್ನು ನಾವು ಯಾಕೆ ಹೇಳುತ್ತಿದ್ದೀವಿ ಅಂದ್ರೆ, ಒಂದ್ ಕಡೆ ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರಾನ್ ಭಾರತಕ್ಕೆ ಬಂದು 114 ರಾಫೆಲ್ ಫೈಟರ್ ಜೆಟ್ ಒಪ್ಪಂದದ ಬಗ್ಗೆ ಮಾತನಾಡಿದ್ದಾರೆ. ಆ ಕಡೆ ದಿಢೀರ್ನೆ ರಷ್ಯಾ ಕೂಡ ಭಾರತಕ್ಕೆ ತನ್ನ ಸುಖೋಯ್ Su-57 ಫೈಟರ್ ಜೆಟ್ ನ ಆಫರ್ ಅನ್ನ ಕೊಟ್ಟಿದೆ. ಹಾಗೂ ಈಗ ಬರುತ್ತಿರುವ ಸುದ್ದಿಗಳ ಪ್ರಕಾರ 114 ರಾಫೆಲ್ ಜೆಟ್ಗಳ ಖರೀದಿಗೆ ಭಾರತ ಸರ್ಕಾರ ಒಪ್ಪಿಗೆ ನೀಡಿದ ಬೆನ್ನಲ್ಲೇ ಭಾರತೀಯ ವಾಯುಪಡೆಗಾಗಿ ರಷ್ಯಾದಿಂದ 36ರಿಂದ 40 ಸುಖೋಯ್ Su-57 ಸ್ಟೆಲ್ತ್ ಫೈಟರ್ ಜೆಟ್ಗಳ ಖರೀದಿಯತ್ತ ಹೆಜ್ಜೆ ಇಡಲಾಗಿದೆ. ರಷ್ಯಾದ ಯುನೈಟೆಡ್ ಏರ್ಕ್ರಾಫ್ಟ್ ಕಾರ್ಪೊರೇಷನ್ ತಂತ್ರಜ್ಞಾನ ಹಸ್ತಾಂತರದ ದೊಡ್ಡ ಆಫರ್ ಅನ್ನು ಕೂಡ ನೀಡಿದೆ. ಇದರಲ್ಲಿ ಲೈಸೆನ್ಸ್ ಪಡೆದ ಉತ್ಪಾದನೆ, ಭಾರತೀಯ ಕೈಗಾರಿಕೆಗಳ ಗರಿಷ್ಠ ಪಾಲ್ಗೊಳ್ಳುವಿಕೆ ಮತ್ತು HALನ ಎಂಕಾ ಕಾರ್ಯಕ್ರಮಕ್ಕೂ ಸಹಾಯ ಮಾಡುವ ಭರವಸೆ ಸೇರಿದೆ. ಸೊ ಈಗ ಪ್ರಶ್ನೆ ಏನಂದ್ರೆ, ಭಾರತ Su-57 ಖರೀದಿಸಿ ಅಮೆರಿಕಾಗೆ ರಷ್ಯಾ ಜೊತೆಗಿನ ನಮ್ಮ ಸ್ನೇಹ ಮುರಿಯುವ ಕನಸು ಬಿಟ್ಟು ಬಿಡಿ ಅಂತ ಸಂದೇಶ ನೀಡಲಿದೆಯೇ? ಹಾಗೆ Su-57 ಮೂಲಕ ಚೀನಾಗೆ ಭೂಮಿ ಇರಲಿ ಅಥವಾ ಆಕಾಶವಿರಲಿ ಭಾರತದ ತಂಟಿಗೆ ಬಂದ್ರೆ ಭಾರಿ ಬೆಲೆ ತೆರಬೇಕಾಗ್ತದೆ ಅಂತ ಎಚ್ಚರಿಕೆ ನೀಡುತ್ತಾ? ಇನ್ನು ಕಾಶ್ಮೀರಕ್ಕೆ ಉಗ್ರರನ್ನು ಕಳಿಸುವ ಈ ಪಾಕಿಸ್ತಾನಕ್ಕೆ ಒಂದ್ ವೇಳೆ ಭಾರತ ಆಪರೇಷನ್ ಸಿಂಧೂರ್ 2.0 ಶುರು ಮಾಡಿದ್ರೆ 114 ರಾಫೆಲ್ ಜೊತೆಗೆ ಈ 5th ಜನರೇಷನ್ Su-57 ಪಾಕಿಸ್ತಾನದ ಉಗ್ರರ ನೆಲೆಗಳನ್ನ ಶಾಶ್ವತವಾಗಿ ಮಣ್ಣು ಪಾಲು ಮಾಡಲಿದೆ ಅನ್ನೋ ಭಯ ಶುರುವಾಗಲಿದೆ. ಭಾರತ 114 ರಾಫೆಲ್ ನಂತರ Su-57 ಅಳವಡಿಸಿಕೊಳ್ಳುತ್ತಾ? ಸೊ ಬನ್ನಿ ಗೆಳೆಯರೇ, ಎಲ್ಲ ಪ್ರಶ್ನೆಗಳಿಗೆ ಇವತ್ತಿನ ಈ ವಿಡಿಯೋದಲ್ಲಿ ಉತ್ತರವನ್ನು ಹುಡುಕೋಣ. ಅದಕ್ಕಾಗಿ ಇಂಟ್ರೆಸ್ಟಿಂಗ್ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಹಾಗೂ ರಷ್ಯಾ ಮತ್ತು ಭಾರತದ ಸ್ನೇಹಕ್ಕಾಗಿ ಈ ವಿಡಿಯೋನ ಲೈಕ್ ಮಾಡುತ್ತಾ ಕಮೆಂಟಲ್ಲಿ ಜೈ ಹಿಂದ್ ಅಂತ ಬರೆಯುವುದನ್ನು ಮರೆಯದಿರಿ. ಗೆಳೆಯರೇ, ನಿಮ್ಗೆಲ್ರಿಗೂ ಗೊತ್ತಿರುವಂತೆ ರಷ್ಯಾ ಭಾರತದ ಅತ್ಯಂತ ಹಳೆಯ ಮತ್ತು ನಂಬಿಕಸ್ಥ ಮಿತ್ರ ದೇಶ. ಸೋವಿಯತ್ ಒಕ್ಕೂಟದ ಕಾಲದಿಂದಲೂ ರಷ್ಯಾ ಭಾರತಕ್ಕೆ ಶಸ್ತ್ರಾಸ್ತ್ರಗಳು ಮತ್ತು ತಂತ್ರಜ್ಞಾನವನ್ನ ನೀಡುತ್ತಾ ಬಂದಿದೆ. 1960ರ ದಶಕದಲ್ಲಿ MiG-21 ನಿಂದ ಶುರುವಾದ ಈ ಪಯಣ ಇವತ್ತಿಗೆ ಸುಖೋಯ್ Su-30 MK ಅವರಿಗೆ ತಲುಪಿದೆ. 1971ರ ಯುದ್ಧವಿರಲಿ ಅಥವಾ ಶೀತಲ ಸಮರದ ಕಾಲವಿರಲಿ, ರಷ್ಯಾ ಯಾವತ್ತಿಗೂ ಭಾರತಕ್ಕೆ ದ್ರೋಹ ಮಾಡಿಲ್ಲ. ಇವತ್ತಿಗೂ ಭಾರತದ 60%ಗಿಂತ ಹೆಚ್ಚು ಸೇನಾ ಉಪಕರಣಗಳು ರಷ್ಯಾದ ಮೂಲದ್ದೇ ಆಗಿವೆ. ಯುನೈಟೆಡ್ ಏರ್ಕ್ರಾಫ್ಟ್ ಕಾರ್ಪೊರೇಷನ್ನ CEO ವಾಡಿಮಾ ಬಡಿಕಾ ಅವರು ಹೇಳುವಂತೆ Su-57ಗಾಗಿ ಭಾರತದೊಂದಿಗೆ ತಾಂತ್ರಿಕ ಮಾತುಕತೆಗಳು ಮುಂದುವರಿದ ಹಂತದಲ್ಲಿವೆ. ಭಾರತದಲ್ಲಿ ಈಗಾಗಲೇ Su-30 MK ತಯಾರಾಗುತ್ತಿರುವ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಅಂದರೆ HAL ಘಟಕದಲ್ಲೇ Su-57 ರಫ್ತು ಆವೃತ್ತಿಯನ್ನು ಕೂಡ ಉತ್ಪಾದಿಸುವ ಬಗ್ಗೆ ಅವರು ಮಾತನಾಡಿದ್ದಾರೆ. ರಷ್ಯಾ ಗರಿಷ್ಠ ಭಾರತೀಯ ಪಾಲ್ಗೊಳ್ಳುವಿಕೆ ಮತ್ತು ತಂತ್ರಜ್ಞಾನ ಹಸ್ತಾಂತರವನ್ನ ನೀಡ್ತಾ ಇದೆ. ಹಾಗೂ ಈ ಆಫರ್ನಲ್ಲಿ ಇಂಜಿನ್ ತಂತ್ರಜ್ಞಾನ, ಏವಿಯಾನಿಕ್ಸ್ ಮತ್ತು ಬೌದ್ಧಿಕ ಆಸ್ತಿಕ ಹಕ್ಕುಗಳು ಕೂಡ ಸೇರಿವೆ. ಕಳೆದ ಕೆಲವು ವರ್ಷಗಳಲ್ಲಿ ಚೀನಾದ ಸವಾಲನ್ನು ಎದುರಿಸುವುದಕ್ಕಾಗಿ ಭಾರತ ರಷ್ಯಾದಿಂದ S-400 ವಾಯು ರಕ್ಷಣಾ ವ್ಯವಸ್ಥೆಯನ್ನ ಖರೀದಿಸಿತ್ತು. ಈಗ PAKFA ಕಾರ್ಯಕ್ರಮದಿಂದ ಹೊರಬಂದ Su-57 ಮಾತುಕತೆ ಮುಂದೆ ಸಾಗ್ತಾ ಇದೆ. ಗೆಳೆಯರೇ, ಈ ಹಿಂದೆ 2007ರಲ್ಲಿ 5th ಜನರೇಷನ್ ಫೈಟರ್ ಜೆಟ್ ಪ್ರಾಜೆಕ್ಟ್ಗಾಗಿ ಭಾರತ ರಷ್ಯಾದೊಂದಿಗೆ ಕೈ ಜೋಡಿಸಿತ್ತು. ಆದರೆ ಸ್ಟೆಲ್ತ್ ವೈಶಿಷ್ಟ್ಯ ಮತ್ತು ಸೂಪರ್ ಕ್ರೂಸ್ ಸಾಮರ್ಥ್ಯದ ಬಗ್ಗೆ ಅನುಮಾನಗಳಿದ್ದ ಕಾರಣ 2018ರಲ್ಲಿ ಭಾರತ ಈ ಯೋಜನೆಯಿಂದ ಹೊರಬಂದಿತ್ತು. ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ. ರಷ್ಯಾ Su-57 ಮೇಲ್ದರ್ಜೆಗೇರಿಸಿದ್ದು ಭಾರತಕ್ಕೆ ಸಂಪೂರ್ಣ ಸೋರ್ಸ್ ಕೋಡ್ ನೀಡುವ ಅದ್ಭುತ ಆಫರ್ ಅನ್ನು ಕೂಡ ಮುಂದಿಟ್ಟಿದೆ. ರಷ್ಯಾದ ಈ ಆಫರ್ ಇಷ್ಟೊಂದು ದೊಡ್ಡದಾಗಿದೆ ಯಾಕೆ ಅಂತ ನೀವು ಕೇಳಬಹುದು. ಯಾಕಂದ್ರೆ ಭಾರತ ರಷ್ಯಾದ ಅತಿ ದೊಡ್ಡ ರಕ್ಷಣಾ ಗ್ರಾಹಕ. ಮೂಲಗಳ ಪ್ರಕಾರ ಈ ಒಪ್ಪಂದ ಸುಮಾರು $7 ಬಿಲಿಯನ್ ಗಳಷ್ಟಿರಬಹುದು. ಇದು ಭಾರತೀಯ ವಾಯುಪಡೆಗೆ 5th ಜನರೇಷನ್ನ ಮಧ್ಯಂತರ ಸಾಮರ್ಥ್ಯವನ್ನು ಕೂಡ ಒದಗಿಸುತ್ತದೆ. ಗೆಳೆಯರೇ, ಭಾರತ ಮತ್ತು ರಷ್ಯಾ ಸಂಬಂಧದ ಆಳವನ್ನು ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ನಾವು ಸ್ವಲ್ಪ ಇತಿಹಾಸವನ್ನ ನೋಡಬೇಕು. 1950ರ ದಶಕದಲ್ಲಿ ಸೋವಿಯತ್ ಒಕ್ಕೂಟ ಭಾರತದ ಕೈಗಾರಿಕೀಕರಣಕ್ಕೆ ಸಹಾಯ ಮಾಡಿತ್ತು. ರಕ್ಷಣಾ ಕ್ಷೇತ್ರದಲ್ಲಿ MiG ಸರಣಿ, T-72 ಟ್ಯಾಂಕ್, INS ವಿಕ್ರಾಂತ್ ನಂತಹ ವಿಮಾನ ವಾಹಕ ನೌಕೆಗಳು ಸೇರಿವೆ. 1990ರ ದಶಕದಲ್ಲಿ ಸೋವಿಯತ್ ಒಕ್ಕೂಟದ ವಿಭಜನೆಯ ನಂತರವೂ ಕೂಡ ರಷ್ಯಾ ತನ್ನ ಬೆಂಬಲವನ್ನ ಮುಂದುವರಿಸಿತ್ತು. ಹಾಗೂ 2000ನೇ ಇಸ್ವಿಯಲ್ಲಿ Su-30 MK ಒಪ್ಪಂದವಾಯಿತು. ಇದರಲ್ಲಿ ತಂತ್ರಜ್ಞಾನ ಹಸ್ತಾಂತರವೂ ಕೂಡ ಸೇರಿದ್ದು HAL 270ಕ್ಕೂ ಹೆಚ್ಚು ಜೆಟ್ಗಳನ್ನು ತಯಾರಿಸಿತ್ತು.
ಹಾಗೂ ಇದೇ ಮಾದರಿಯನ್ನು ಈಗ Su-57ಕ್ಕೂ ಅನ್ವಯಿಸಬಹುದು. ಸೊ ಈಗ ಇವತ್ತಿನ ವಿಡಿಯೋದ ಅತ್ಯಂತ ಪ್ರಮುಖ ಭಾಗಕ್ಕೆ ಬರೋಣ, ಹಾಗೂ ಅದು ಸುಖೋಯ್ Su-57 ಫೆಲನ್ನ ಸಂಪೂರ್ಣ ತಾಂತ್ರಿಕ ಮಾಹಿತಿ. ಗೆಳೆಯರೆ, ಇದು ರಷ್ಯಾದ ಮೊಟ್ಟ ಮೊದಲ ಕಾರ್ಯಾಚರಣೆಯ 5th ಜನರೇಷನ್ನ ಸ್ಟೆಲ್ತ್ ಫೈಟರ್ ಜೆಟ್. ಇದರ ಅಭಿವೃದ್ಧಿ 1999ರಲ್ಲಿ ಪ್ರಾರಂಭವಾಯಿತು. 2010ರಲ್ಲಿ ಮೊದಲ ಹಾರಾಟವೂ ಕೂಡ ನಡೆಸಿತ್ತು ಮತ್ತು 2019ರಿಂದ ಸರಣಿ ಉತ್ಪಾದನೆಗೆ ಬಂದಿತ್ತು. ಹಾಗೂ 2026ರ ಫೆಬ್ರವರಿ ವೇಳೆಗೆ ರಷ್ಯಾದ ಏರೋಸ್ಪೇಸ್ ಫೋರ್ಸ್ನಲ್ಲಿ ಸುಮಾರು 40ರಿಂದ 50 Su-57ಗಳು ಬಳಕೆಯಲ್ಲಿರಲಿವೆ. ಹಾಗೂ ರಷ್ಯಾ ಇದನ್ನು ಉಕ್ರೇನ್ ಮತ್ತು ಸಿರಿಯಾದಲ್ಲೂ ಕೂಡ ಬಳಸಿದೆ. ಗೆಳೆಯರೆ, Su-57ರ ಪ್ರಮುಖ ಗಮನ ಸ್ಟೆಲ್ತ್, ಹೆಚ್ಚಿನ ವೇಗ ಮತ್ತು ಬಹುಪಾತ್ರ ಸಾಮರ್ಥ್ಯದ ಮೇಲಿದೆ. ಹಾಗೂ ಇದು 2 ಎಂಜಿನ್ಗಳ ಸಿಂಗಲ್ ಸೀಟರ್ ಮತ್ತು ಎಲ್ಲ ಹವಾಮಾನದಲ್ಲೂ ಹಾರಬಲ್ಲ ಸ್ಟೆಲ್ತ್ ಯುದ್ಧ ವಿಮಾನ. ಇದು ವಾಯು ಕಾಳಗ, ನೆಲದ ಮೇಲಿನ ದಾಳಿ, ಎಲೆಕ್ಟ್ರಾನಿಕ್ ಯುದ್ಧ ಮತ್ತು ಬೇಹುಗಾರಿಕೆಯಂತಹ ಕೆಲಸಗಳನ್ನ ಸುಲಭವಾಗಿ ನಿಭಾಯಿಸಬಲ್ಲದು. ಹಾಗೂ ಇದರ ನ್ಯಾಟೋ ಕೋಡ್ ನೇಮ್ ಫೆಲನ್. ಇದರ ಉದ್ದ 20.1 ಮೀಟರ್, ರೆಕ್ಕೆಗಳಾಗಲ್ಲ 14.1 ಮೀಟರ್, ಎತ್ತರ 4.6 ಮೀಟರ್ ಮತ್ತು ರೆಕ್ಕೆಯ ವಿಸ್ತೀರ್ಣ 78.8 ಚದರ ಮೀಟರ್. ಇದರಲ್ಲಿ ಖಾಲಿ ತೂಕ 18,500 kg, ಸಾಮಾನ್ಯ ಟೇಕ್ ಆಫ್ ತೂಕ 26,700 kg ಹಾಗೂ ಗರಿಷ್ಠ ಟೇಕ್ ಆಫ್ ತೂಕ 35,000 kg ಮತ್ತು ಇಂಧನ ಸಾಮರ್ಥ್ಯ ಸುಮಾರು 10,300 kg ಇದೆ. ಇದರಲ್ಲಿ ಒಬ್ಬ ಪೈಲಟ್ ಇರ್ತಾನೆ. ಆರಂಭದಲ್ಲಿ ಇದಕ್ಕೆ ಸ್ಯಾಟರ್ನ್ AL-41F1 ಆಫ್ಟರ್ ಬರ್ನಿಂಗ್ ಟರ್ಬೋಫ್ಯಾನ್ ಎಂಜಿನ್ ಅನ್ನು ಅಳವಡಿಸಲಾಗಿದೆ. ಪ್ರತಿ ಎಂಜಿನ್ ಥ್ರಸ್ಟ್ ನಲ್ಲಿ 88.3 ಕಿಲೋ ನ್ಯೂಟನ್ ಮತ್ತು ಆಫ್ಟರ್ ಬರ್ನರ್ನೊಂದಿಗೆ 142.2 ಕಿಲೋ ನ್ಯೂಟನ್ ಶಕ್ತಿಯನ್ನ ನೀಡುತ್ತದೆ. ಹಾಗೂ ಇದರಲ್ಲಿ ಥ್ರಸ್ಟ್ ವೆಕ್ಟರಿಂಗ್ ನಳಿಕೆಗಳಿವೆ. ಇದರಿಂದ ಇದು ಅತ್ಯಂತ ಚುರುಕುವಾಗಿ ಚಲಿಸುತ್ತದೆ. ಈಗ ಇದಕ್ಕೆ 2ನೇ ಹಂತದ EJLDA-30 ಎಂಜಿನ್ ಸೇರಿಸಲಾಗುತ್ತಿದ್ದು, ಇದು ಹೆಚ್ಚು ಥ್ರಸ್ಟ್ ಮತ್ತು ಉತ್ತಮ ಕಾರ್ಯಕ್ಷಮತೆ, ಕಡಿಮೆ ಇನ್ಫ್ರಾರೆಡ್ ಸಿಗ್ನೇಚರ್ ಅನ್ನ ನೀಡುತ್ತದೆ. ಇದರಿಂದ ಇದರ ಸೂಪರ್ ಕ್ರೂಸ್ ಸಾಮರ್ಥ್ಯ ಮ್ಯಾಕ್ 1.6ರಿಂದ 2 ಮ್ಯಾಕ್ಗೆ ಏರ್ತದೆ. ಗೆಳೆಯರೆ, ಮಹಾರಾಷ್ಟ್ರದ ನಾಸಿಕ್ನಲ್ಲಿರುವ HAL ಘಟಕದಲ್ಲಿ ರಷ್ಯಾದ ತಂಡ ಪರಿಶೀಲನೆ ನಡೆಸಿದೆ ಅನ್ನೋ ವರದಿಗಳಿವೆ. Su-57 ತಯಾರಿಸುವುದಕ್ಕಾಗಿ ಮೂಲ ಸೌಕರ್ಯದಲ್ಲಿ ಎಷ್ಟು ಬದಲಾವಣೆ ಬೇಕು, ವೆಚ್ಚ ಎಷ್ಟು ಮತ್ತು ಮೇಡ್ ಇನ್ ಇಂಡಿಯಾ ಮಾದರಿ ಎಷ್ಟು ಲಾಭದಾಯಕ ಅಂತ ನಿರ್ಣಯಿಸುವುದು ಇದರ ಉದ್ದೇಶವಾಗಿತ್ತು. ವರದಿಗಳ ಪ್ರಕಾರ ಭಾರತದಿಂದ 120ರಿಂದ 140 ವಿಮಾನಗಳ ಆರ್ಡರ್ ಬಂದ್ರೆ ಸ್ಥಳೀಯ ಉತ್ಪಾದನೆ ಹೆಚ್ಚು ಲಾಭದಾಯಕವಾಗ್ತದೆ. ಯಾಕಂದ್ರೆ ದೊಡ್ಡ ಪ್ರಮಾಣದ ಉತ್ಪಾದನೆಯಿಂದ ವೆಚ್ಚ ಕಡಿಮೆ ಆಗ್ತದೆ. ಗೆಳೆಯರೆ, ಒಂದ್ ವೇಳೆ 140 Su-57 ಮತ್ತು 114 ರಾಫೆಲ್ ವಿಮಾನಗಳು ಸೇರ್ಪಡೆಯಾದರೆ ಒಟ್ಟಾರೆ 250ಕ್ಕೂ ಹೆಚ್ಚು ಹೊಸ ಜೆಟ್ಗಳು ಭಾರತೀಯ ವಾಯುಪಡೆಗೆ ಸೇರಿಕೊಳ್ಳಲಿವೆ. ಭಾರತೀಯ ವಾಯುಪಡೆಗೆ ಅಧಿಕೃತವಾಗಿ ಸುಮಾರು 42 ಸ್ಕ್ವಾಡ್ರನ್ಗಳ ಅಗತ್ಯವಿದೆ. ಆದರೆ ಪ್ರಸ್ತುತ ವಾರ್ಷಿಕ ಸಂಖ್ಯೆ ಕಡಿಮೆ ಇದೆ. ಪ್ರಸ್ತುತ ರಾಫೆಲ್ ಸೇರ್ಪಡೆಯಿಂದ ಇದು ಸ್ವಲ್ಪ ಸುಧಾರಿಸಿದೆ. ಆದರೂ ಇಂತಹ ದೊಡ್ಡ ಆರ್ಡರ್ಗಳಿಂದ ಸ್ಕ್ವಾಡ್ರನ್ ಗ್ಯಾಪ್ ಕಡಿಮೆ ಮಾಡಬಹುದು. ಹಾಗೆ ಪ್ರಾದೇಶಿಕ ಸಮತೋಲನದ ಬಗ್ಗೆ ಹೇಳುವುದಾದ್ರೆ, ಚೀನಾದ ಹತ್ತಿರ ಚೆಂಗ್ಡು J-20 ನಂತಹ ಸ್ಟೆಲ್ತ್ ಫೈಟರ್ ಜೆಟ್ಗಳಿವೆ. ಹೀಗಾಗಿ ಭಾರತ ಕೂಡ ತನ್ನ 5th ಜನರೇಷನ್ ಸಾಮರ್ಥ್ಯವನ್ನ ಬಲಪಡಿಸಿಕೊಳ್ಳಬೇಕಿದೆ ಮತ್ತು ಭಾರತ ಆ ನಿಟ್ಟಿನಲ್ಲಿ ಕೆಲಸವೂ ಕೂಡ ಮಾಡ್ತಾ ಇದೆ. ರಾಫೆಲ್ 4.5 ತಲೆಮಾರಿನ ವಿಮಾನವಾದರೆ Su-57 5ನೇ ತಲೆಮಾರಿನದ್ದು. ಇನ್ನು ನಮ್ಮ MK ಭವಿಷ್ಯದ ಸ್ವದೇಶಿ ಪ್ಲಾಟ್ಫಾರ್ಮ್ ಆಗಿದೆ. ಸೊ ಈ ಮೂರರ ಸಮತೋಲಿತ ಮಿಶ್ರಣವನ್ನು ಅಳವಡಿಸಿಕೊಂಡ್ರೆ ಭಾರತೀಯ ವಾಯುಪಡೆಗೆ ವಾಯುಯಾನ ಪ್ರಭುತ್ವ, ನೆಟ್ವರ್ಕ್ ಆಧಾರಿತ ಯುದ್ಧ ಮತ್ತು ಸ್ಟೆಲ್ತ್ ಕಾರ್ಯಾಚರಣೆಗಳಲ್ಲಿ ಬಹು ಹಂತದ ಸಾಮರ್ಥ್ಯ ಸಿಗಲಿದೆ. ಒಟ್ಟಾರೆಯಾಗಿ ಅಂತಿಮ ನಿರ್ಧಾರವನ್ನು ಇನ್ನು ಸಾರ್ವಜನಿಕವಾಗಿ ಪ್ರಕಟಿಸಿಲ್ಲ. ಆದರೆ ಇಲ್ಲಿ ಭಾರತ ಎಲ್ಲ ಆಯ್ಕೆಗಳನ್ನು ಪರಿಶೀಲಿಸುತ್ತಿರುವುದು ಸ್ಪಷ್ಟವಾಗಿದೆ. ರಾಫೆಲ್ನ ಹೆಚ್ಚಿನ ಖರೀದಿಗೆ ಈಗಾಗಲೇ ಮುಂದಾಗಲಾಗಿದೆ. Su-57 ಪ್ರಸ್ತಾವನೆ ಭಾರತದ ಮುಂದಿದೆ ಮತ್ತು MKಗೆ ಆದ್ಯತೆಯನ್ನ ನೀಡಲಾಗ್ತಾ ಇದೆ. ಅಂದ್ರೆ ಈ ಮೂರರ ಬಗ್ಗೆಯೂ ಚರ್ಚೆ ನಡೀತಾ ಇದೆ. ಅಂತಿಮ ನಿರ್ಧಾರವು ವೆಚ್ಚ, ಜೀವಿತಾವಧಿ ನಿರ್ವಹಣೆ, ಡೆಲಿವರಿ ಸಮಯ, ತಂತ್ರಜ್ಞಾನ ಹಸ್ತಾಂತರದ ಆಳ ಮತ್ತು ರಕ್ಷಣಾ ಅಗತ್ಯಗಳ ಆಧಾರದ ಮೇಲೆ ನಿರ್ಧಾರವಾಗಲಿದೆ. ಗೆಳೆಯರೆ, ಕೊನೆಯದಾಗಿ ನಿಮ್ಗೊಂದು ಪ್ರಶ್ನೆ. ನಿಮ್ಗೇನು ಅನಿಸ್ತದೆ? ಭಾರತ ರಾಫೆಲ್ ಪ್ಲಸ್ Su-57 ಪ್ಲಸ್ MK ಇವುಗಳ ಮಿಶ್ರ ಪಡೆಯನ್ನ ಅಳವಡಿಸಿಕೊಳ್ಳಬೇಕೆ ಅಥವಾ ಬೇಡವೇ? ಕಾಮೆಂಟ್ಗಳಲ್ಲಿ ನಿಮ್ಮ ಅನಿಸಿಕೆಗಳನ್ನು ತಪ್ಪದೆ ತಿಳಿಸಿ. ಈ ಮಾಹಿತಿ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.